ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಡೇ ಬಂದು ಸಂಡೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈಗ ಗೊತ್ತಲ್ಲ, ವರ್ಷದ ಆರಂಭದಲ್ಲೇ ಬರುವಂತಹ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಿದೆ. ಪ್ರತಿ ವರ್ಷವೂ ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಈ ವರ್ಷ ಸ್ವಲ್ಪ ಸಿಂಪಲ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನ್ನ ಮಗಳೂ ಕೂಡ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಆಚರಿಸ್ಕೊತಾ ಇದ್ದೀವಿ. ಅಂದರೆ ಸಿಂಪಲ್ಲಾಗಿ ಅಂತಂದರೆ ಎಳ್ಳು ಬೆಲ್ಲ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲರ ಮನೆಗೂ ಹಂಚ್ತಿದ್ವಿ. ಬಟ್ ಈ ಸಲ ಅವಳಿಗೆ ರಜೆ ಇರಲ್ಲ, ಮನೆಗೆ ಬರೋದಿಲ್ಲ, ಅವಳು ಹಾಸ್ಟೆಲಲ್ಲೇ ಇರೋದ್ರಿಂದ ಸ್ವಲ್ಪನೇ ಮಾಡಿಕೊಂಡು ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಮಂಗಳವಾರ ಹಬ್ಬ ಇದೆ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನಾನು ಎವ್ರಿ 15 ಡೇಸ್ಗೊಂದ್ಸಲ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊತೀನಿ. ಸೊ ಹಾಗೆಯೇ ಹೋದ ಸಲ ಯಾವಾಗ ಹೊಸ ವರ್ಷದ ಒಂದು 2 ಡೇಸ್ ಇದು ಬ್ಯಾಕ್ ನಾನು ಕ್ಲೀನ್ ಮಾಡ್ಕೊಂಡಿದ್ದಂಥದ್ದು. ಇವಾಗ ಒಂದು 15 ಡೇಸ್ ಆಯಿತು. ಸೊ ಹಾಗಾಗಿ ಇವಾಗ ನಾನು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೊಂದು ಸ್ವಲ್ಪ ಸೋಪ್ ಲಿಕ್ವಿಡು, ಸ್ವಲ್ಪ ವಿನೆಗರ್ ಹಾಕ್ಕೊಂಡು ಟೈಲ್ಸ್ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಆವಾಗ ನಾವು ಹಚ್ಚಿದಂತಹ ಗಂಧದ ಕಡ್ಡಿದಾಗಿರ್ಬೋದು, ಸಾಂಬ್ರಾಣಿ ಹೊಗೆ ಮತ್ತು ಕರ್ಪೂರದ ಹೊಗೆ ಎಲ್ಲ ಅಂಟ್ಕೊಂಡಿರುತ್ತಲ್ವ, ಸೊ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಡಿಶ್ ವಾಶ್ ಮಾಡೋದಕ್ಕೆ ಅಂತ ಏನು ಉಪಯೋಗಿಸ್ತೀನಿ ಲಿಕ್ವಿಡು, ಅದ್ರ ಜೊತೆಗೆ ಸ್ವಲ್ಪ ವಿನೆಗರ್ನ ಸೇರಿಸ್ಬಿಟ್ಟು ಎಲ್ಲ ಕಡೆನೂ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಕ್ಲೀನಾಗಿ ಆಗಿಬಿಡುತ್ತೆ. ಇದು ಏನೋ ಪ್ರತಿ ದಿವಸ ಮಾಡಲ್ಲ, 15 ಡೇಸ್ಗೊಂದ್ಸಲನೇ ಮಾಡೋದು. ಈ ಥರ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸಿದ ನಂತರ ದೇವ್ರ ಪಾತ್ರೆ ಕೂಡ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು, ಸಾಮಾನ್ಯವಾಗಿ ಇವಾಗ ಅರಿಶಿನ ಕುಂಕುಮ ಎಲ್ಲ ಹುಳ ಆಗಿಬಿಡತ್ತೆ. ಅದಕ್ಕೆ ಹುಳ ಆಗದೆ ಇರೋ ಹಂಗೆ ಏನು ಮಾಡ್ಬೋದು ಅಂತಂದರೆ, ಸ್ವಲ್ಪ ಕರ್ಪೂರ ಏನಿರುತ್ತೆ ಅದನ್ನು ಕುಂಕುಮ ಅರಿಶಿನ ಹಾಕೋಕ್ಕಿಂತ ಮುಂಚೆ ಒಂದು ಅರ್ಧದಷ್ಟು ಕರ್ಪೂರ ತೊಗೊಂಡು 2 ಬಟ್ಲಿಗೆ ಒಂದು ಕಾಲು ಭಾಗ ಕರ್ಪೂರನ ಪುಡಿ ಮಾಡಿ ಒಳಗಡೆ ಉದುರಿಸಿ ನಂತರ ಅರಿಶಿನ ಕುಂಕುಮನ ಫಿಲ್ ಮಾಡಿದ್ರೆ ಹುಳುಗಳಾಗಲ್ಲ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಈಗ ಲಾಸ್ಟ್ ಟೈಮ್ ಇಟ್ಟಿದ್ದಂಥ ಅರಿಶಿನ ಕುಂಕುಮ ಎಲ್ಲ ಕಂಪ್ಲೀಟಾಗಿ ಹುಳು ಆಗಿಬಿಟ್ಟಿತ್ತು. ಅದೊಂಥರ ನಮಗೆ ಯೂಸ್ ಮಾಡೋದಕ್ಕೂ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಕರ್ಪೂರ ಹಾಕಿಟ್ರೆ ಅದ್ರ ಸ್ಮೆಲ್ಗೆ ಹುಳುಗಳು ಬರಲ್ಲ. ನೋಡಿ, ಈಗೆಲ್ಲ ಫಿಲ್ ಮಾಡ್ಕೊಂಡಿದ್ದ ನಂತರ ಫೋಟೋಗಳು ಮತ್ತು ಈ ದೇವ್ರ ಪಾತ್ರೆಗಳಿಗೆಲ್ಲ ಅರಿಶಿನ ಕುಂಕುಮ ಇಡಬೇಕಲ್ವ. ಸೊ ಮೊದಲಿಗೆ ನಾನು ಸ್ವಲ್ಪ ಅರಿಶಿನ, ಗಂಧದ ಪುಡಿ ಮತ್ತು ಜವಾದು ಪೌಡರು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲೊಂದು ಸ್ವಲ್ಪ ಗಂಧನೂ ಕೂಡ ನಾಮ ಕೂಡ ತೆಯ್ಕೊತಾ ಇದ್ದೀನಿ. ಯಾಕಂತಂದರೆ ನಮ್ಮನೆ ದೇವರು ವೆಂಕಟೇಶ್ವರ ಆಗಿರೋದ್ರಿಂದ ಇಲ್ಲಿ ನಮ್ಮನೇಲಿ 2 ಫೋಟೋಸ್ಗಳಿದೆ ವೆಂಕಟೇಶ್ವರದು. ಸೊ ಫಸ್ಟ್ ಅದಕ್ಕೆ ನಾನು ನಾಮ ಇಡ್ತೀನಿ. ನಂತರ ಈ ಗಂಧ ಅರಿಶಿನ ಎಲ್ಲ ಏನು ಮಿಕ್ಸ್ ಮಾಡಿದ್ದೀನಿ ಅದನ್ನು ಇಟ್ಕೊತೀನಿ. ಸೊ ಫಸ್ಟು ನಾನು ವೆಂಕಟೇಶ್ವರನಿಗೆ ನಾಮ ಏನಿದೆ ಅದನ್ನು ಹಾಕ್ಬಿಡ್ತೀನಿ. ಇಲ್ಲಿ ಟೈಲ್ಸಲ್ಲಿ ಒಂದಿದೆ, ಮತ್ತು ಈಗ ನಾವು ಕೆಳಗಡೆ ಏನು ಫೋಟೋ ಕಾಣಿಸ್ತಿದೆ ಅದರಲ್ಲೂ ಕೂಡ ವೆಂಕಟೇಶ್ವರಂದು ಒಂದು ಫೋಟೋ ಇರೋದ್ರಿಂದ 2 ಕಡೆ ನಾಮ ಹಾಕ್ಕೊತಾ ಇದ್ದೀನಿ. ವೆಂಕಟೇಶ್ವರನಿಗೆ ನಾಮ ಹಾಕೋದೇ ಪದ್ಧತಿ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ 2 ಸೈಡು ನಾಮ ಹಾಕ್ಕೊತಾ ಇದ್ದೀನಿ. ನಾನು ಮಧ್ಯದಲ್ಲಿ ಕೆಂಪು ನಾಮ ಹಾಕಬೇಕು. ವೈಟ್ ಯಾಕೆ ಹಾಕ್ತೆ ಅಂದರೆ ಅದಕ್ಕೆ ಮಧ್ಯದಲ್ಲಿ ಕೆಂಪು ಕುಂಕುಮನ ನಾನು ಅಂಟಿಸ್ತೀನಿ. ಸೊ ಹಾಗಾಗಿ ಈ ಥರ ನಾಮ ಹಾಕಿ ನಂತರ ಕುಂಕುಮ ಹಾಕಿದ್ರೆ ಅದು ನೀಟಾಗಿ ಅಂಟ್ಕೊಬಿಡುತ್ತೆ. ಸೊ ಹಾಗಾಗಿ 3 ಕಡೆನೂ 3 ನಾಮಕ್ಕೂ ಕೂಡ ನಾನು ನಾಮನೇ ಹಾಕಿದ್ದೀನಿ, ಮಧ್ಯೆ ಕೆಂಪುದು ಹಾಕಿಲ್ಲ. ಇವಾಗ ಕೆಂಪುದನ್ನು ಮಧ್ಯದಲ್ಲಿ ಕುಂಕುಮನ ಅಂಟಿಸ್ತೀನಿ. ಆ ನಾಮ ವೆಟ್ಟಿರೋದ್ರಿಂದ ಅಲ್ಲಿ ಕಂಪ್ಲೀಟಾಗಿ ಅಂಟ್ಕೊಳ್ಳುತ್ತೆ ಕುಂಕುಮ ಎಲ್ಲ ನೀಟಾಗಿ. ನೋಡಿ, ಇವಾಗ ಇಲ್ಲಿ ನಾನು ಕುಂಕುಮನ ಅಂಟಿಸ್ಕೊತಾ ಇದ್ದೀನಿ. ಈ ಥರ ಪುಡಿ ಕುಂಕುಮನ ಅದ್ರ ಮೇಲೆ ಅಂಟಿಸಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಅದು ನಾಮ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರನೇ ನಾನು ಯಾವಾಗಲೂ ಪ್ರತಿ ಸಲ ನಾಮನ ಇಡುವಂಥದ್ದು. ಇದಿಷ್ಟು ಆಗಿದ್ದ ನಂತರ ನಾನೇನು ಕಲಸಿಟ್ಕೊಂಡಿದ್ದೆ ಅರಿಶಿನ, ಗಂಧ ಮತ್ತು ಜವಾದು ಪೌಡರೆಲ್ಲ ಏನೊಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಮಗೆ ದೇವ್ರ ಫೋಟೋದಲ್ಲಿ ಎಲ್ಲೆಲ್ಲಿ ಅರಿಶಿನ ಕುಂಕುಮ ಇಡ್ತೀವಿ ಅಲ್ಲೆಲ್ಲ ಒಂದೊಂದು ಇಟ್ಕೊಳ್ಳೋದು. ಗಂಧದ್ದು ಮತ್ತು ಅರಿಶಿನದ್ದು ಏನು ಪೇಸ್ಟ್ ಇದೆ ಅದನ್ನು ಎಲ್ಲ ಕಡೆನೂ ಇಟ್ಕೊಂಡು ಅದ್ರ ಮೇಲೆ ಕುಂಕುಮನ ಇಟ್ಕೊತಾ ಬರ್ತೀನಿ. ಎಲ್ಲ ಕಡೆನೂ ಕುಂಕುಮ ಬೇರೆ ಇದನ್ನು ಬೇರೆ ಸಪ್ರೇಟ್ ಆಗಲ್ಲ, ಅದ್ರ ಮೇಲೇ ಕುಂಕುಮ ಇಟ್ಕೊಂಡು ಬರ್ತೀನಿ. ತುಂಬ ಚೆನ್ನಾಗೂ ಕಾಣಿಸುತ್ತೆ. ಮತ್ತು 15 ಡೇಸ್ಗೊಂದ್ಸಲ ನಾನು ಕ್ಲೀನ್ ಮಾಡೋದ್ರಿಂದ ಒಂಚೂರು ಕೂಡ ಉದುರೋದಿಲ್ಲ. ಅದು ಅಷ್ಟು ಚೆನ್ನಾಗಿ ಅಂಟ್ಕೊಂಡಿರುತ್ತೆ. 15 ಡೇಸ್ ಎಲ್ಲ 1 ಮಂತ್ ಬಿಟ್ಟರು ಕೂಡ ಅದು ಕಂಪ್ಲೀಟಾಗಿ ಉದುರೋದೇ ಇಲ್ಲ, ತುಂಬ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿ ಅರಿಶಿನ ಕುಂಕುಮನ ಇಟ್ಕೊಳ್ಳುವಂಥದ್ದು. ದೇವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದ ನಂತರ ಈ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಒರೆಸಿ ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ.
ಇದಕ್ಕೆ ಆ ಗಂಧದ ಪುಡಿ ಮತ್ತು ಜವಾದು ಪೌಡರೆಲ್ಲ ಹಾಕಿರೋದಕ್ಕೆ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ತುಂಬ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಜವಾದು ಪೌಡರು, ಈ ಗಂಧದ ಪೌಡರೆಲ್ಲ ಮಿಕ್ಸ್ ಮಾಡಿ ನಾವು ಅಷ್ಟೇ ದೇವಸ್ಥಾನದಲ್ಲಿ ಕೂತಿದ್ದೀವೇನೋ ಅನ್ನೋಷ್ಟು ಫೀಲ್ ಅನಿಸುತ್ತೆ. ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇವಾಗ ಕಳಶಕ್ಕೆ ಆಗಿರ್ಬೋದು, ದೀಪಕ್ಕೆ ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ದೇವ್ರ ಮನೆ ಕ್ಲೀನ್ ಮಾಡ್ಬೇಕಾದ್ರೆಲ್ಲ ನನ್ನ ಮಗ ಹೇಳ್ತಾ ಇರ್ತಾನೆ ಯಾವಾಗಲೂ, ಎಷ್ಟು ಗಮ್ ಅಂತ ಇರುತ್ತೆ ಗಮ್ ಅಂತ ಇರುತ್ತೆ, ನೀವು ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಏನು ಹಾಕ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾನೆ ಯಾವಾಗ್ಲೂ ಕೂಡ. ಜವಾದು ಪೌಡರ್ದು ಅಷ್ಟು ಪವರ್ ಇರುತ್ತೆ, ತುಂಬ ಸ್ಮೆಲ್ ಗಮ್ ಅಂತ ಬರ್ತಾ ಇರುತ್ತೆ. ಮತ್ತು ನಾನು ಈ ಸಲ ತಂದರೆ ಗಂಧದ ಪುಡಿನೂ ಅಷ್ಟೇ, ಸ್ಮೆಲ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಈ ರೀತಿ ಎಲ್ಲದಕ್ಕೂ ಕೂಡ ದೀಪಗಳಿಗೆ ಮತ್ತು ಹಾಗೆ ಕಳಶಕ್ಕೆ ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಹಾಗೆ ಕಾಮಾಕ್ಷಿ ದೀಪ ಏನಿತ್ತು ಅದಕ್ಕೂ ಕೂಡ ಅರಿಶಿನ ಕುಂಕುಮನ ನಾನು ಇಟ್ಕೊತಾ ಇರುವಂಥದ್ದು. ಈ ಕಾಮಾಕ್ಷಿ ದೀಪಕ್ಕೆ ಏನು ಮಾಡ್ತೀನಿ ಅಂದರೆ ಸೈಡ್ಸಲ್ಲೆಲ್ಲ ಏನಿದೆ ಅದಕ್ಕೆಲ್ಲ ಫುಲ್ ಅರಿಶಿನ ಹಾಕಿ ಮಧ್ಯದಲ್ಲಿ ಅರಿಶಿನ ಕುಂಕುಮನ ಇಟ್ಕೊತೀನಿ. ಮಧ್ಯ ಏನೋ ಲಕ್ಷ್ಮಿ ಕಾಣಿಸುತ್ತೆ, ಸೊ ಅದಕ್ಕೆ ಅರಿಶಿನ ಕುಂಕುಮನ ಇಟ್ಕೊತೀನಿ. ಸುತ್ತ ಅದಕ್ಕೆ ಅರಿಶಿನ ಸವರ್ತೀನಿ, ಅದೊಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಕಾಮಾಕ್ಷಿ ದೀಪಕ್ಕೆ ಅಲಂಕಾರ ಮಾಡ್ಕೊತೀನಿ. ಹೀಗೆ ಎಲ್ಲದಕ್ಕೂ ಕೂಡ ಅಲಂಕಾರ ಮಾಡಿಕೊಂಡು ಸುಮಾರು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ಒಂದು 2 ಅವರ್ ಆಗಿಬಿಡುತ್ತೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದು 2 ಅವರ್ ಆಗಿಬಿಡುತ್ತೆ. ದೇವ್ರ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಒಂದಷ್ಟೊತ್ತು ಟೈಮ್ ಹಿಡಿದ್ಬಿಡುತ್ತೆ. ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಈ ಥರ ಸಣ್ಣ ಸಣ್ಣ ಕೆಲಸಗಳೇ ತುಂಬ ಜಾಸ್ತಿ ಟೈಮ್ ಹಿಡಿದ್ಬಿಡುತ್ತೆ. ಸೊ ಆದರೂ ಮಾಡಲೇಬೇಕಲ್ವ. ಒಂದು ಹಬ್ಬ ಅಂದಾಗ ಅಥವಾ ಒಂದು 15 ಡೇಸ್ಗೊಂದು ಸಲನಾದ್ರು ಕಂಪ್ಲೀಟಾಗಿ, ಊರಲ್ಲಿದ್ದಾಗೆಲ್ಲ ನಾವು ವಾರಕ್ಕೂ ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ಇಲ್ಲ, ಅಷ್ಟು ಗಲೀಜೇನು ಆಗೋದೇ ಇರೋದೇ ಇಲ್ಲ. ಸುಮ್ಮನೆ ಯಾಕೆ ಪ್ರತಿ ವಾರವೂ ಕ್ಲೀನ್ ಮಾಡಬೇಕು ಅಂತ ಹೇಳಿ ಇವಾಗ ಒಂದು 15 ಡೇಸ್ಗೊಂದ್ಸಲ ನಾನು ಕ್ಲೀನ್ ಮಾಡ್ಕೊತೀನಿ. ಇವಾಗ ಎಲ್ಲ ಕೊಡು ಅರಿಶಿನ ಕುಂಕುಮ ಎಲ್ಲ ಇಟ್ಟಾಯಿತು. ನಂತರ ಈಗ ದೇವ್ರ ಫೋಟೋದ ಕೆಳಗಡೆ ಈ ಥರ ನಾನೊಂದು ಕೆಂಪು ಬಟ್ಟೆನ ಹಾಕ್ತೀನಿ. ಅದನ್ನು ವಾಶ್ ಮಾಡಿ ಇಟ್ಟಿದ್ದೆ. ಇವಾಗ ಈಗ ಕಂಪ್ಲೀಟಾಗಿ ಒಣಗಿದೆ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಸೊ ಇವಾಗ ಇದನ್ನು ಹಾಕ್ತಾಯಿದ್ದೀನಿ ಬಟ್ಟೆನ ಕೆಳಗಡೆ, ಫೋಟೋ ಕೆಳಗಡೆ. ಅದು ಕಲ್ಲ ಮೇಲೆ ಇಡಬಾರ್ದು ಫೋಟೋನ ಅಂತ ಹೇಳ್ತಾರೆ, ದೇವ್ರ ಫೋಟೋ. ಸೊ ಹಾಗಾಗಿ ಒಂದು ಬಟ್ಟೆನ ಹಾಸಿ ಅದ್ರ ಮೇಲೆ ಇಟ್ಟಿದ್ದೀನಿ. ಅದೊಂಥರ ಲುಕ್ಕು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕೆಂಪು ಬಟ್ಟೆ ಮೇಲೆ ಇರೋದು. ಮತ್ತು ಈ ಬೆಳ್ಳಿ ಪಾತ್ರೆಗಳು ಕೂಡ ಅದ್ರ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಆ ಕೆಂಪು ಬಟ್ಟೆನ ಹಾಸಿ ಅದ್ರ ಮೇಲೆ ಫೋಟೋ ಕೂಡ ಇಟ್ಕೊಂಡಿದ್ದೀನಿ. ನಂತರ ಹಾಗೆ ಇವಾಗ ದೀಪಗಳಿಗೆಲ್ಲ ಬತ್ತಿನ ಹಾಕೊಂಡ್ಬಿಡ್ತಾಯಿದ್ದೀನಿ. ಎಲ್ಲ ಹಾಕಿ ರೆಡಿ ಮಾಡಿದ್ರೆ ಸೋಮವಾರ ವಾರಕ್ಕೂ ಪೂಜೆ ಮಾಡ್ಕೊಬೋದು. ನೆಕ್ಸ್ಟು ಮತ್ತು ಹಬ್ಬಗಳಿಗೆಲ್ಲ ಆಗುತ್ತೆ. ನಾಳೆನೂ ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ, ಕ್ಲೀನಿಂಗ್ ಕೆಲಸ ಅದು ಇದು ಅಂತೇಳಿ. ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ಗೆ ಹಾಕಬೇಕು, ಅದು ಇದು ಅಂತ ಕೆಲಸ ಇದ್ದೇ ಇರುತ್ತೆ. ಹಬ್ಬ ನಾಳೆ ಅಂತಂದರೆ ಕೆಲಸ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಇವತ್ತು ಕಂಪ್ಲೀಟಾಗಿ ದೇವ್ರ ಮನೆ ಕೆಲಸ ಮುಗಿಸ್ಕೊಂಬಿಡೋಣ. ನಾಳೆ ಬರೀ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋ ಕೆಲಸ ಮಾತ್ರ ಉಳ್ಕೊಬೇಕು ಅನ್ನೋ ಥರ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಏನು ವಿಗ್ರಹಗಳಿದೆ ಅದನ್ನೆಲ್ಲ ಜೋಡಿಸ್ಕೊಂಡೆ. ನಂತರ ಕಾಮಾಕ್ಷಿ ದೀಪಕ್ಕೂ ಕೂಡ ಬತ್ತಿನ ಹಾಕಿಟ್ಕೊಂಡು ಎಲ್ಲನೂ ಕೂಡ ಕಂಪ್ಲೀಟಾಗಿ ರಂಗೋಲಿ ಒಂದು ಹಾಕಿಲ್ಲ ಮತ್ತು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟಿಲ್ಲ. ಇನ್ನು ಮಿಕ್ಕಿದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಇದಿಷ್ಟು ಮಾಡಿಕೊಂಡು ದೇವ್ರ ಮನೆ ಕ್ಲೀನಿಂಗ್ ಕೆಲಸನ ಕಂಪ್ಲೀಟ್ ಮಾಡಿಕೊಂಡೆ. ಇದಿಷ್ಟು ಮಾಡೋದಕ್ಕೆ ಸುಮಾರು ಒಂದು 2 ಅವರ್ ಆಯಿತು ಅಂತಲೇ ಹೇಳ್ಬೋದು. ಇವಾಗ ಕಾಮಾಕ್ಷಿ ದೀಪಕ್ಕೆ ಬತ್ತಿನ ಹಾಕ್ತಾಯಿದ್ದೀನಿ. ಕಾಮಾಕ್ಷಿ ದೀಪಕ್ಕೆ ಒಂದೇ ಬತ್ತಿ ನಾನು 2 ಭಾಗ ಮಾಡಿ ಅದನ್ನು ಹಾಕ್ತೀನಿ. ಯಾಕಂತಂದರೆ ಅದು ಅಷ್ಟು ದೊಡ್ಡದೇ ಇಲ್ಲದೆ ಇರೋದ್ರಿಂದ ಅದರೊಳಗಡೆ ಒಂದು ಬತ್ತಿ ಫುಲ್ಲು ಅದೇ ಅಷ್ಟು ಕೂತ್ಕೊಂಡ್ಬಿಡುತ್ತೆ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡ್ಬಿಡ್ತೀನಿ. ನಂತರ ಎಲ್ಲನೂ ಅದಾದ್ರ ಜಾಗಕ್ಕೆ ಇಟ್ಕೊಂಡಿದ್ದೀನಿ. ಕಳಶ ಒಂದು ಪ್ರತಿಷ್ಠಾಪನೆ ಮಾಡಿಲ್ಲ, ಯಾಕಂತಂದರೆ ನಾಳೆ ಮಾಡ್ಕೊಳ್ಳೋಣ, ಇವತ್ತು ಬೇಡ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಅದನ್ನಷ್ಟು ಮಾತ್ರ ಅಲ್ಲಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನೀಟಾಗಿ ತೆಗೆದ್ಬಿಟ್ಟು ರಂಗೋಲಿನೂ ಹಾಕಿಲ್ಲ, ನಾಳೆ ಹಾಕೊಂಡ್ಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ದೇವ್ರ ಮನೆಯಿಂದ ಆಚೆ ಬಂದೆ. ಇದಿಷ್ಟು ಮಾಡೋ ಅಷ್ಟರಲ್ಲೇ ಸುಮಾರು ಟೈಮ್ ಆಯಿತು. ನಂತರ ಇವತ್ತು ತಿಂಡಿಗೆ ಬೇರೆ ರೆಡಿ ಮಾಡಬೇಕಿತ್ತು. ಸೊ ಇವಾಗ ತಿಂಡಿಗೆ ರೆಡಿ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಅಡುಗೆ ಮನೆಗೆ ಬಂದು ಹುರುಳಿಕಾಳು ಚಟ್ನಿ ಮಾಡೋಣ ಅಂತೇಳಿ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಯಾವಾಗಲೂ ಪ್ರತಿ ಸಲ ಕಡಲೆಕಾಯಿ ಚಟ್ನಿ, ಕಾಯಿ ಚಟ್ನಿ, ಈ ಥರ ಈರುಳ್ಳಿ ಚಟ್ನಿ ಈ ಥರದ್ದೇ ಮಾಡ್ತಾ ಇರ್ತೀವಲ್ವ. ಸೊ ಇವತ್ತು ಸ್ಪೆಷಲಾಗಿ ಹುರುಳಿಕಾಳು ಚಟ್ನಿ ಮಾಡೋಣ ಅಂತೇಳಿ ಹುರುಳಿಕಾಳನ್ನ ನೀಟಾಗಿ ಒಂದು ಸಲ ವಾಶ್ ಮಾಡ್ಕೊಂಬಿಟ್ಟು ಈ ನೀರೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಕೂಡ ಹುರುಳಿಕಾಳನ್ನ ಸ್ವಲ್ಪ ಸೈಡಲ್ಲಿಟ್ಟು ನೀರು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಈ ಥರ ಹುರ್ಕೊಬೇಕಾಗತ್ತೆ. ಇದರಲ್ಲಿರುವಂಥ ನೀರಂಶ ಕಂಪ್ಲೀಟಾಗಿ ಹೋಗಿದೆ ಅಂತ ಅನಿಸಿದಾಗ ಒಂದು 4 ಮೆಣಸಿನ್ಕಾಯಿ, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಕಲರ್ಗೋಸ್ಕರ 1 ಅಥವಾ 2 ಬ್ಯಾಡಗೆ ಮೆಣಸಿನ್ಕಾಯಿನ ನೀವು ಹಾಕೊಬೋದು. ಅದು ಪ್ಯೂರ್ಲಿ ಆಪ್ಷನಲ್, ಯಾಕಂತಂದರೆ ಅದು ಕಲರ್ ಬೇಕು ಅಂತ ಅನಿಸಿದ್ರೆ ಹಾಕೊಬೋದು, ಇಲ್ಲಾಂದರೆ ಬರೀ ಮೆಣಸಿನ್ಕಾಯಿ ಆದ್ರೂ ಕೂಡ ಸಾಕು. ಖಾರಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ. ಇದನ್ನು ನಾನು 4 ಸೇರಿಸ್ಕೊಂಡಿದ್ದೀನಿ. ನಂತರ ಕಲರ್ಗೆ ಅಂತೇಳಿ ಒಂದು 2 ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಇದನ್ನು ಹುರ್ಕೊಬೇಕಾಗತ್ತೆ. ಈ ಹುರುಳಿಕಾಳೆಲ್ಲ ಕೆಂಪಗಾಗಬೇಕು, ಅಲ್ಲಿವರೆಗೂ ಕೂಡ ಕಂಪ್ಲೀಟಾಗಿ ಹುರ್ಕೊಬೇಕಾಗತ್ತೆ.
ನೋಡಿ ಈ ಥರ ಉರಿತಾನೆ ಒಂದು 2-3 ನಿಮಿಷ ಹುರಿದ್ರೆ ಸಾಕು. ನೋಡಿ ಈ ಥರ ಕೆಂಪಗಾಗತ್ತೆ. ಇವಾಗ ಇದು ಆಗಿದೆ ಅಂತಲೇ ಆಯಿತು. ಸೊ ಇದನ್ನು ಇವಾಗ ಸ್ಟವ್ನ ಆಫ್ ಮಾಡ್ಕೊಬಿಟ್ಟು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟು ನಾನು ಈಗಾಗಲೇ ಇಡ್ಲಿನ ಬೇಯೋದಕ್ಕೆ ಕೂಡ ಇಟ್ಟಿದ್ದೆ. ಅದು ಬೆಂದಿದೆಯಾ ಇಲ್ವಾ ಅಂತ ಸ್ವಲ್ಪ ಚೆಕ್ ಮಾಡಿಕೊಂಡೆ. ಅದನ್ನು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು. ಸೊ ಅದನ್ನು ಹಾಗೆ ಮುಚ್ಚಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ. ಇಡ್ಲಿ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಇಡ್ಲಿ ಎಲ್ಲ ಬೇಯ್ತಾ ಇದೆ ಅಲ್ಲಿ. ಇವಾಗ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಉಪ್ಪನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಹುರಿದಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಹುರುಳಿಕಾಳು ಏನಿದೆ ಅದನ್ನು ಫಸ್ಟು ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಈ ಥರ ಹುರುಳಿಕಾಳು ಮತ್ತು ಏನು ಹೇಳ್ತೀವಿ ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡಿದ್ದ ನಂತರ ನಾನು ಇನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಇನ್ನು ಮಿಕ್ಕಿದ ಏನು ಇಂಗ್ರೀಡಿಯೆಂಟ್ ಇದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಲೇಟಾಗಿ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಇವಾಗ ಏನು ಬೆಳ್ಳುಳ್ಳಿ ಮತ್ತು ಉಪ್ಪು ಮತ್ತು ಹುಣಸೆಹಣ್ಣು ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಇದನ್ನು ರಫಾಗಿ ಗ್ರೈಂಡ್ ಮಾಡ್ಕೊಬೇಡೋಣ. ಅಂದರೆ ಒಂದು 80% ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಏನು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ರುಬ್ಕೊಬಿಡೋಣ. ರುಬ್ಬಿದ್ರೆ ಮುಗೀತು, ಹುರುಳಿಕಾಳು ಚಟ್ನಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಈ ಥರ ಹುರುಳಿಕಾಳು ಚಟ್ನಿನೇ ತುಂಬ ಮಾಡ್ತಿದ್ದು. ರಾಗಿ ರೊಟ್ಟಿ ಹುರುಳಿಕಾಳು ಚಟ್ನಿ ಈ ಥರದ್ದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ಥರದ್ದೇ ಮಾಡ್ತಿದ್ರು. ದೇಹಕ್ಕೂ ಕೂಡ ತುಂಬ ಗಟ್ಟಿಮುಟ್ಟಾಗಿರ್ತಾರೆ ಅಂತಲೇ ಹೇಳ್ಬೋದು. ಹುರುಳಿಕಾಳು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ತುಂಬ ತಂಪು ಕೂಡ. ಮತ್ತು ಅದೇನು ಹೇಳ್ತೀವಿ ಕಿಡ್ನಿಗೆ ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು ಹುರುಳಿಕಾಳು. ಇತ್ತೀಚಿನ ದಿನಗಳಲ್ಲಿ ತುಂಬ ವೈರಲ್ ಆಗ್ತಿದೆ ಹುರುಳಿಕಾಳು ಬಗ್ಗೆ ಎಲ್ಲ ತುಂಬ ಮಾಹಿತಿಗಳು ಬರ್ತಿದೆ. ಸೊ ಹಾಗಾಗಿ ಇವತ್ತು ನಾನು ಹುರುಳಿಕಾಳು ಚಟ್ನಿನ ಮಾಡಿದ್ದೆ ಇಡ್ಲಿಗೆ ಅಂತ ಹೇಳಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ನೋಡಿ ಚಟ್ನಿ ರೆಡಿ ಆಗಿದೆ. ಇವಾಗ ಇಡ್ಲಿನ ತೆಗೆದು ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಬೇಕು. ಹುರುಳಿಕಾಳು ಚಟ್ನಿ ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಚಟ್ನಿ ಎಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಸ್ ಎಲ್ಲ ತೆಗೆದಿಟ್ಟಿದೆ. ಅದೊಂದು 2-3 ನಿಮಿಷ ಕೂಲ್ ಆಗಿದ ನಂತರ ಇವಾಗ ಇಡ್ಲಿ ಎಲ್ಲ ತೆಕ್ಕೊತಾ ಇದ್ದೀನಿ. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು. ಸೊ ಈಗ ಇಡ್ಲಿಗಳನ್ನೆಲ್ಲ ತೆಕ್ಕೊತಾ ಇದ್ದೀನಿ ಎಲ್ಲ ಇಡ್ಲಿಗಳನ್ನೂ ಕೂಡ. ಇಡ್ಲಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗೇ ಇತ್ತು. ಹುರುಳಿಕಾಳು ಚಟ್ನಿ ರೆಗ್ಯುಲರಾಗಿ ಯಾವಾಗಲೂ ಕಾಯಿ ಚಟ್ನಿ ಮತ್ತು ಅದು ಇದು ಸಾಂಬಾರು ಅದು ಇದು ತಿಂದಾಗ ಒಂದು ಸಲ ಡಿಫ್ರೆಂಟಾಗಿ ಮಾಡ್ಕೋಬೋದು ಅಂತ ಅನ್ನಿಸ್ತು ಯಾವಾಗಾದ್ರೂ. ಹೆಲ್ತ್ಗೆ ಕೂಡ ರುಚಿ ಅನ್ನೋದಕ್ಕಿಂತ ಹೆಲ್ತ್ಗೆ ತುಂಬ ಬೆನಿಫಿಟ್ ಇರುತ್ತಲ್ವ. ಸೊ ಹಾಗಾಗಿ ಹುರುಳಿಕಾಳು ಚಟ್ನಿನ ಇವತ್ತು ನಾನು ಇಡ್ಲಿಗೆ ಮಾಡಿದ್ದೆ. ಹೀಗೆ ಎಲ್ಲ ಇಡ್ಲಿಗಳನ್ನೂ ಕೂಡ ತೆಕ್ಕೊಂಬಿಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇರುವಾಗ ತೆಗೆದ್ರೆ ಅದು ಎಲ್ಲ ಪ್ಲೇಟ್ಗೆ ಕಚ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗಿದ ನಂತರ ಅಂದರೆ ಒಂದು ಪ್ಲೇಟ್ನ ಪಾತ್ರೆಯಿಂದ ತೆಗೆದಿಟ್ಟು ಬಿಸಿ ಒಂದು 2-3 ನಿಮಿಷ ಆರಿದ ನಂತರ ತೆಗೆದ್ರೆ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ಇವಾಗೆಲ್ಲ ಇಡ್ಲಿನೆಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಒಬ್ಬೆ ಹಾಕೋಕ್ಕೆ ಇಡ್ತಾಯಿದ್ದೀನಿ. ಇನ್ನೊಂದು ಪ್ಲೇಟು ಎಲ್ಲ ತುಂಬಿಸಿ ಬ್ಯಾಟರ್ ಏನಿದೆ ಇಡ್ಲಿ ಬ್ಯಾಟರು ಅದನ್ನು ತುಂಬಿಸಿ ಇವಾಗ ಇಡ್ತಾಯಿದ್ದೀನಿ. ಅದನ್ನು ಕೂಡ ಬೇಯೋದಕ್ಕೆ ಇಟ್ಟು ನಂತರ ಎಲ್ಲ ಕ್ಲೀನಾಗಿ ಮಾಡಿಕೊಂಡೆ. ಬೆಳಗ್ಗೆ ಇವತ್ತು ಈಗಾಗಲೇ ಹಸ್ಬೆಂಡ್ಗೂ ಕೂಡ ಲೇಟ್ ಆಗ್ತಾ ಇರುತ್ತೆ ಅಂತ ತುಂಬ ಬ್ಯುಸಿ ಇರ್ತದೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು. ತಲೆ ಕೆಡಿಸ್ಕೊಳ್ಳೋಗಳ ಅವಶ್ಯಕತೆ ಇರಲಿಲ್ಲ. ಸೊ ಇಡ್ಲಿನ ಮಾಡಿಕೊಂಡು ಅದೇನಿದೆ ಬ್ಯಾಟರು ಉಳಿದಿರೋ ಅಂಥದ್ದು ಅದನ್ನೆತ್ತು ಫ್ರಿಜ್ಜಿಗೆ ಇಟ್ಕೊಂಡೆ. ನಂತರ ಇದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ತಿಂಡಿನೂ ಕೂಡ ಸರ್ವ್ ಮಾಡಿದೆ. ತುಂಬ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇಡ್ಲಿ ಜೊತೆಗೆ ಏನು ಹುರುಳಿಕಾಳು ಚಟ್ನಿ ರೆಡಿ ಆಯಿತು. ತಿಂಡಿ ಎಲ್ಲ ತಿಂದಿದ ನಂತರ ಒಂದಷ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ರು ಹಸ್ಬೆಂಡು. ಸೊ ಹಾಗಾಗಿ ಅದನ್ನೆಲ್ಲ ಸೆಟ್ರಿಗೇಟ್ ಮಾಡ್ತಾಯಿದ್ದೆ. ಇನ್ನು ಹಬ್ಬ ಬಂತಲ್ವ, ಹಬ್ಬ ಅಂತಂದರೆ ಏನಾದರೂ
ಅಡುಗೆ ಎಲ್ಲ ಮಾಡೋದಕ್ಕೆ ತರಕಾರಿ ಬೇಕೇ ಬೇಕಾಗುತ್ತೆ. ಮನೇಲಿ ಎಲ್ಲ ತರಕಾರಿನೂ ಕೂಡ ಮುಗ್ದೋಗಿತ್ತು. ಸೊ ಹಾಗಾಗಿ ಈಗ ಇಲ್ಲಿ ತರಕಾರಿನ ತೊಗೊಬಂದಿದ್ದಾರೆ. ನಾಟಿ ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ. ಅದೊಂದು ಖುಷಿ. ಯಾಕಂದರೆ ಸಾಮಾನ್ಯವಾಗಿ ಇಲ್ಲಿ ಜಾಸ್ತಿ ಸಿಗ್ತಾನೇ ಇರಲಿಲ್ಲ ನಾಟಿ ಕೊತ್ತಂಬರಿ ಸೊಪ್ಪು, ಯಾವಾಗ ರೇರಾಗಿ ಸಿಗ್ತಿರೋದು. ಸೊ ಇವತ್ತು ನಾಟಿ ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ ಅನಿಸುತ್ತೆ. ಸೊ ತೊಗೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಹೀರೆಕಾಯಿ, ಹುರುಳಿಕಾಯಿ ಮತ್ತು ಮೂಲಂಗಿ, ಕ್ಯಾಪ್ಸಿಕಮ್, ಗೆಡ್ಡೆಕೋಸು, ಹಾಗೆ ಆಲೂಗಡ್ಡೆ, ಅದು ಹಸಿಮೆಣ್ಸಿನ್ಕಾಯಿ ಎಲ್ಲ ಇದೆ. ಸೊ ನಾನು ಈ ಹುರುಳಿಕಾಯಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮಿಕ್ಸ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಸೆಪ್ರೇಟ್ ಮಾಡಿಕೊಂಡು ಅದರಲ್ಲಿರುವಂತಹ ಅದೇನಿದೆ ಮೆಣ್ಸಿನ್ಕಾಯಿ ತೊಟ್ಟೇನಿದೆ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನಂತರ ಹಾಗೆ ಗೆಡ್ಡೆಕೋಸಲ್ಲಿರುವಂತಹ ಅದ್ರ ಎಲೆಗಳದ್ದು ಮತ್ತು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ತುಂಬ ದಿನ ಇಟ್ಕೊಬೋದು. ಒಂದು ವಾರ 10 ಡೇಸ್ ಆದ್ರೂ ಇಟ್ಕೊಬೋದು, ಚೆನ್ನಾಗಿರುತ್ತೆ. ಆ ಎಲೆಗಳು ಎಲ್ಲ ಹಾಗಾಗಿ ಇದ್ರೇನಾಗುತ್ತೆ, ಬೇಗ ಕೊಳ್ತೋಗ್ಬಿಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಅದ್ರ ಬೇರೆಲ್ಲ ಕಟ್ ಮಾಡಿ ಅದರಲ್ಲಿ ಏನಾದರೂ ಗಲೀಜಿದೆಯಾ ಅಂತೆಲ್ಲ ಚೆಕ್ ಮಾಡಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ. ನಾನು ಯಾವಾಗಲೂ ಅಷ್ಟೇ ಫ್ರಿಜ್ಗೆ ತೊಗೊಬಂದ ತಕ್ಷಣ ಈ ಥರ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಸ್ವಲ್ಪನೂ ಕೂಡ ವೇಸ್ಟ್ ಆಗ್ದಂಗೆ ಎಲ್ಲನೂ ಉಪಯೋಗಿಸ್ಕೊಬೋದು. ಇಲ್ಲಾಂದರೆ ಬೇಗ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಈ ರೀತಿ ಎಲ್ಲ ತರಕಾರಿಗಳನ್ನೂ ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡೆ. ನಂತರ ಇದು ಹಿಂದಿನ ದಿನ ಸ್ಯಾಟರ್ಡೇನೇ ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ. ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಬೇಕಲ್ವ ಎಳ್ಳು ಬೆಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ಈ ಕೊಬ್ಬರಿನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಸಲ ನಾನು ಇನ್ನೇನು ಒಂದು 4-5 ದಿವಸ ಇದೆ ಅನ್ನೋಂಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ. ಈ ಸಲ ಸ್ವಲ್ಪ ಲೇಟ್ ಆಯಿತು ಮತ್ತು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡ್ತಿದ್ದೆ ನಾನು ಎಳ್ಳು ಬೆಲ್ಲನ. ನನ್ನ ಮಗಳು ಇರ್ತಿದ್ಲು. ಸೊ ಎಲ್ಲರ ಮನೆಗೂ ತೊಗೊಂಡೋಗಿ ಅವಳೇ ಎಳ್ಳು ಬೆಲ್ಲ ಕೊಟ್ಟು ಬರ್ತಿದ್ಲು. ಸೊ ಈ ಸಲ ಅವಳು ಇಲ್ವಲ್ಲ, ಸೊ ಯಾರಾದ್ರು ಬಂದಾಗ ಕುಂಕುಮಕ್ಕೆ ಅಂತ ಹೇಳಿ ಬಂದಾಗ ಅಥವಾ ಎಳ್ಳು ಬೀರೋದಕ್ಕೆ ಅಂತ ಬರ್ತಾರಲ್ಲ ಅವ್ರು ಕೊಡೋಣ ಅಂತ ಹೇಳಿ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಹಾಗೆ ನೈವೇದ್ಯಕ್ಕೂ ಬೇಕೇ ಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಮನೇಲಿ ಒಬ್ಬಳೇ ಇರ್ತೀನಿ. ಮತ್ತು ಒಬ್ಬೊಬ್ಬಳೇ ಕೆಲಸ ಮಾಡ್ಬೇಕಾದ್ರೆ ಬೋರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹಾಲಲ್ಲೇ ಕೂತ್ಕೊಂಡು ಟಿ ವಿ ನೋಡಿಕೊಂಡು ನಾನು ಈ ಕೆಲಸನ ಮಾಡ್ಕೊತಾ ಇದ್ದೀನಿ. ಆವಾಗ ಟಿ ವಿ ನೋಡ್ಕೊಂಡು ಮಾಡಿದಾಗ ಅಷ್ಟು ಏನು ಬೋರ್ ಆಗಲ್ಲ ಮತ್ತು ಬೇಜಾರು ಅನಿಸಲ್ಲ. ಬೇಗ ಕೆಲಸನೂ ಕೂಡ ಆಗ್ತಾ ಇರುತ್ತೆ. ಟಿ ವಿ ನೋಡ್ಕೊಂಡಿರೋ ಇದರಲ್ಲಿ ಈ ಕೆಲಸ ಹೇಗೆ ಮಾಡಿದ್ವಿ ಅಂತಲೂ ಗೊತ್ತಾಗಲ್ಲ. ಬೇಗನೆ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ನೋಡಿ, ಇವಾಗ ಎಲ್ಲ ತುರಿದಿಟ್ಕೊಂಡಿದ್ದೀನಿ. ತುರಿದಿರೋದು ಕೂಡ ನಾನು ವೇಸ್ಟ್ ಮಾಡಲ್ಲ, ಬೇರೆ ಅಡುಗೆಗಳಿಗೆ ಉಪಯೋಗಿಸ್ಕೊಬೋದು. ಮೇಲ್ಗಡೆ ಸಿಪ್ಪೆ ಜೊತೆಗೆ ವೈಟ್ ಭಾಗನೂ ಸೇರ್ಕೊಂಡಿರುತ್ತಲ್ವ, ಸೊ ಉಪಯೋಗಿಸ್ಕೊಬೋದು ಬೇರೆ ಅಡುಗೆಗಳಿಗೆಲ್ಲ. ಅದನ್ನೆಲ್ಲ ಈ ಮೇಲ್ಗಡೆ ಸಿಪ್ಪೆನೆಲ್ಲ ತುರಿದು ತೆಗೆದಿದ್ದ ನಂತರ ಇವಾಗ ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಎಲ್ಲ ಸ್ವಲ್ಪ ಇದು ಹೋದ ವರ್ಷದಂತೂ ಫ್ರಿಜ್ಜಲ್ಲೇ ಇಟ್ಬಿಟ್ಟಿದೆ. ಸ್ವಲ್ಪ ಗಟ್ಟಿನೇ ಆಗಿಬಿಟ್ಟಿದೆ. ಅಂದರೆ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿ ಗಟ್ಟಿನೇ ಆಗಿಬಿಟ್ಟಿದೆ ಇದು. ಸ್ವಲ್ಪ ಕಟ್ ಮಾಡೋದಕ್ಕೆ ಕಷ್ಟ ಆಯಿತು. ಸ್ವಲ್ಪ ಸಾಫ್ಟ್ ಇದ್ದರೆ, ಸ್ವಲ್ಪ ಹಸಿ ಇದ್ದರೆ ಈಸಿಯಾಗಿ ಕಟ್ ಮಾಡ್ಕೊಡ್ಬೋದು ಕೊಬ್ಬರಿನ. ಮೇಲ್ಗಡೆ ಸಿಪ್ಪೆ ತೆಗೆದ ತಕ್ಷಣ ಸ್ವಲ್ಪ ಒಣಗೋದಂಗೆ ಗಟ್ಟಿ ಆಗಿಬಿಟ್ರೆ ಕಷ್ಟ ಆಗುತ್ತೆ, ತುಂಬ ಲೇಟ್ ಆಗಿಬಿಡುತ್ತೆ ಕಟ್ ಮಾಡೋದು. ಇವಾಗ ಇದಾಗೆ ಆಗಿರೋದು, ತುಂಬ ಒಣಗಿದರೆ ಗಟ್ಟಿ ಆಗಿಬಿಡುತ್ತೆ ಕೊಬ್ಬರಿ. ಅದು ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಹಸಿ ಇದ್ದಂಗೆ, ಅಂದರೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಇನ್ನು ಕೊಬ್ಬರಿ ಆಗೋದಕ್ಕೆ ಇನ್ನು ಸ್ವಲ್ಪ ಟೈಮ್ ಇದೆ ಅನ್ನಂಗೆ ಕಟ್ ಮಾಡ್ಕೊಂಬಿಟ್ರೆ ಸರಿ. ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ನೀಟಾಗಿ ಕಂಪ್ಲೀಟಾಗಿ ಒಣಗಿ ಚೆನ್ನಾಗಾಗುತ್ತೆ. ತುಂಬ ಗಟ್ಟಿ ಆಗಿಬಿಟ್ರಂತೂ ತುಂಬ ಹಾರ್ಡ್ ಇರುತ್ತೆ, ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ನನಗಿಲ್ಲ ಹಂಗೆ ಆಗಿರೋದು, ತುಂಬ ಗಟ್ಟಿ ಆಗಿಬಿಟ್ಟಿತ್ತು ಲಾಸ್ಟ್ ಇಯರ್ದು. ಸ್ವಲ್ಪ ಒಂದು ಸಣ್ಣದು 2 ಕೊಬ್ಬರಿ ತೊಗೊಂಡಿದ್ದೀನಿ ಅಷ್ಟೇ. ಸಣ್ಣದು 2 ಕೊಬ್ಬರಿ ಇದೆ. ಸೊ ಅದಷ್ಟೇ ತೊಗೊಂಡು ನಾನು ಇವಾಗ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಸಾಕು ಅಂತೇಳಿ ಈ ರೀತಿಯಾಗಿ ಕೊಬ್ಬರಿ ಎಲ್ಲ ಕಟ್ ಮಾಡಿಕೊಂಡು ಪ್ರಿಪ್ರೇಷನ್ ಶುರು ಮಾಡಿದ್ದೀನಿ ನಾನು ಆಗಲೇ ಹಬ್ಬಕ್ಕೆ. ಬೆಲ್ಲನೂ ಕೂಡ ಆಗಲೇ ಕಟ್ ಮಾಡಿದ್ದಾಯಿತು. ಸೊ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅವತ್ತು. ಸೊ ಬೆಲ್ಲನೇ ಸ್ವಲ್ಪ ಲೇಟ್ ಆಗೋದು ಕಟ್ ಮಾಡೋದಕ್ಕೆ. ಕೊಬ್ಬರಿ ಎಲ್ಲ ಸ್ವಲ್ಪ ಬೇಗ ಕಟ್ ಮಾಡಿಬಿಡ್ಬೋದು. ಬೆಲ್ಲ, ಕೊಬ್ಬರಿ ಇದಿಷ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಬಿಸಿಲಲ್ಲಿ ಕೂಡ ಒಣಗಿಸ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಕಡಲೆಬೀಜ, ಎಳ್ಳು, ಹುರ್ಗಡ್ಲೆ ಇದನ್ನೆಲ್ಲ ನಾನು ಹಬ್ಬದಿಂದ ದಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಿಷ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಕೂಡ ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಹೋಗಿ ಬರಲಾ. ಬಾಯ್.